ಓಕೆ, ಎಲ್ಲರಿಗೂ ನಮಸ್ಕಾರ. ಈಗ ಆಲ್ರೆಡಿ ನೀವು ಹಿಂದಿನ ತರಗತಿಯಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ಗಳ ಬಗ್ಗೆ ಅಧ್ಯಯನ ಮಾಡಿರಿ. ಅದರಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಎಷ್ಟಿದಾವ? ಮೊದಲನೇದ್ದು ನೌನು, ಪ್ರನೌನು, ವರ್ಬ್ ಮೂರನ್ನ ಅಧ್ಯಯನ ಮಾಡಿರಿ. ಈಗ ನಂತರ ಬರ್ತಕ್ಕಂಥದ್ದು ನಾಲ್ಕನೇದ್ದು ಎಡ್ವರ್ಬ್ ಅಂತ. ಅದರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡೋಣ. ನೋಡಿ, ಆಲ್ಮೋಸ್ಟ್ ನಾವು ಕೇವಲ 4 ದಿನಗಳ ಒಂದು ಅಂತರದಲ್ಲಿ ಕೇವಲ 3 ವಿಡಿಯೋ ಹಾಕಿದ್ದೀನಿ. ಚೆನ್ನಾಗಿ ಎಲ್ಲರೂ ಕ್ಲಾಸ್ ಕೇಳ್ತಾ ಇದ್ದೀರಾ. ಇನ್ನೂ ಸಪೋರ್ಟ್ ಬರಬೇಕು. ಲೈಕ್ ಕೊಡ್ತಾ ಇಲ್ಲ. ಸುಮಾರು 100-200 ವ್ಯೂಸ್ ನೋಡಿದ್ರೆ ಬರೀ 10-12 ಲೈಕ್ಸ್ ಇದಾವ. ಎಲ್ಲರೂ ಲೈಕ್ ಕೊಟ್ಕೊಂತ ನೀವೇನ್ ಮಾಡ್ಬೇಕು, ತರಗತಿಗಳನ್ನ ನೋಡ್ಬೇಕು. ಇನ್ನೊಂದು ಸೂಚನೆ ಏನಪ್ಪಾ ಅಂದ್ರೆ, ನೋಡಿ, ಒಂದು ಟಾಪಿಕ್ ಅಲ್ಲಿ ನಾನು ಎಲ್ಲಾ ಇನ್ಫಾರ್ಮೇಶನ್ ಒಂದೇ ಬೋರ್ಡಿಗೆ ಬರ್ದಿರ್ತೀನಿ ಅಲ್ವಾ. ನೀವು ಒಂದು 5 ನಿಮಿಷ ಕೂತ್ಕೊಂಡು ಬರ್ಕೊಂಡ್ಬಿಡಿ. ಓಕೆ, ಬರ್ಕೊಂಡು ನಂತರ ಕ್ಲಾಸ್ ಕೇಳಿ. ಬಹಳ ಯೂಸ್ಫುಲ್ ಆಗುತ್ತೆ. ಬಹಳ ಅತ್ಯಂತ ಸರಳವಾಗಿ ಗ್ರಾಮೀಣ ಭಾಷೆಯಲ್ಲಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೀನಿ. ಹಾಗಾದ್ರೆ ಸಮಯ ವ್ಯರ್ಥ ಮಾಡೋದು ಬೇಡ. ಈಗ ನಾವು ಮುಂದಿನ ಟಾಪಿಕ್ ಅನ್ನ ಅಧ್ಯಯನ ಮಾಡೋಣ. ಹಾಗಾದ್ರ ಇವತ್ತು ಅಧ್ಯಯನ ಮಾಡ್ತಕ್ಕಂತಹ ಟಾಪಿಕ್ ಬಂದ್ಬಿಟ್ಟು ಎಡ್ವರ್ಬ್. ಎಡ್ವರ್ಬ್ ಅಂತಂದ್ರೆ ಕನ್ನಡದಲ್ಲಿ ಕ್ರಿಯಾ ವಿಶೇಷಣ. ಹಾಗಾದ್ರೆ ಇಂದಿನ ತರಗತಿಯಲ್ಲಿ ವರ್ಬ್ ಅನ್ನ ನೋಡಿದ್ವಿ. ವರ್ಬ್ ಅಂದ್ರೆ ಕ್ರಿಯಾಪದ, ಎಡ್ವರ್ಬ್ ಅಂದ್ರೆ ಕ್ರಿಯಾ ವಿಶೇಷಣ. ಅರ್ಥ ಆಗಿರಬೇಕು. ಯಾಕಂತಂದ್ರೆ ಇಲ್ಲಿ ವರ್ಬ್ ಅಂದ್ರೆ ಕ್ರಿಯಾಪದವನ್ನ ನಾವು ವರ್ಬ್ ಅಂತೀವಿ. ಕ್ರಿಯಾ ವಿಶೇಷಣ ಅಂದ್ರೆ ಆ ಕ್ರಿಯಾಪದವನ್ನ ಡಿಸ್ಕ್ರೈಬ್ ಮಾಡ್ತೈತಿ, ವರ್ಣನೆ ಮಾಡ್ತೈತಿ. ಕ್ರಿಯಾಪದವನ್ನ ವರ್ಣನೆ ಮಾಡತಕ್ಕಂತಹ ಪದವನ್ನ ನಾವು ಅಡ್ವರ್ಬ್ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು. ಹಾಗಾದ್ರೆ ಮೀನಿಂಗ್ ನೋಡ್ತಾ ಹೋಗೋಣ. ಅಡ್ವರ್ಬ್ ಅಂತಂದ್ರೆ ಅಡ್ವರ್ಬ್ ಈಸ್ ಅ ವರ್ಡ್. ಇಟ್ ಈಸ್ ಡಿಸ್ಕ್ರೈಬ್ ವರ್ಬ್. ಇಟ್ ಈಸ್ ಡಿಸ್ಕ್ರೈಬ್ ವರ್ಬ್. ಸಿಂಪಲ್, ಇಷ್ಟೇ ತಿಳ್ಕೋಬೇಕು. ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡಿದ್ರೆ ಅದನ್ನ ಅಡ್ವರ್ಬ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್, ರವಿ ನೀರು ಕುಡಿತಾ ಇದ್ದಾನ. ಏನ್ ಮಾಡ್ತಾ ಇದ್ದಾನ? ನೀರನ್ನ ಕುಡಿತಾ ಇದ್ದಾನ. ರವಿ ಈಸ್ ಡ್ರಿಂಕಿಂಗ್ ಅ ವಾಟರ್. ಹೌದಾ? ಡ್ರಿಂಕಿಂಗ್ ದ ವಾಟರ್. ಆ ನೀರನ್ನ ಹೆಂಗ್ ಕುಡಿಯಕತ್ತೇನ? ಸ್ಲೋ ಆಗಿ ಕುಡಿಯಕತ್ತೇನೋ ಅಥವಾ ಸ್ಪೀಡ್ ಆಗಿ ಕುಡಿಯಕತ್ತೇನೋ? ಅದೇ ನಾವು ಅಡ್ವರ್ಬ್ ಅಂತೀವಿ. ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಮಾತನಾಡಬೇಕಾದ್ರ ಸ್ಲೋ ಆಗಿ ಮಾತಾಡ್ತಾ ಇದ್ದೀನ ಅಥವಾ ಸ್ಪೀಡ್ ಆಗಿ ಮಾತಾಡ್ತಾ ಇದ್ದೀನ? ಸ್ಲೋ ಆಗಿ ಮಾತನಾಡ್ತಾ ಇದ್ದೀನಿ ಅಂದ್ರೆ ಸ್ಲೋ ಅನ್ನೋದು ಅಡ್ವರ್ಬ್. ಸ್ಪೀಡ್ ಆಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಸ್ಪೀಡ್ಲಿ ಅನ್ನೋದು ಅಡ್ವರ್ಬ್. ಅರ್ಥ ಆಗ್ತಿದೆಯಾ ಅಂತ ಅನ್ಕೊಳ್ತೀನಿ. ಯಾಕಂತಂದ್ರೆ ಇಲ್ಲಿ ಬಹಳ ಡೀಪ್ ಆಗಿ ಹೇಳುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಟಾಪಿಕ್ ಸಣ್ಣದು. ನಾವು ಹಂಗಂದ್ರೆ ಏನು, ಅದನ್ನ ಹೆಂಗ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದನ್ನ ಮಾತ್ರ ನೋಡ್ತಾ ಹೋಗೋಣ. ನೋಡಿ, ಕ್ರಿಯಾಪದವನ್ನ ವರ್ಣಿಸುವ ಪದವೇ ಕ್ರಿಯಾ ವಿಶೇಷಣ. ಕ್ರಿಯಾಪದವನ್ನ ವರ್ಣಿಸುವ ಪದವೇ ಕ್ರಿಯಾ ವಿಶೇಷಣ. ಅವನು ಬರಿತಾ ಇದ್ದಾನ. ಯಾರು? ರಾಮ್ ಅಂತಕ್ಕಂಥವನು ಬರಿತಾ ಇದ್ದಾನ. ಅವ್ ಬರವಣಿಗೆ ಹೆಂಗೈತಿ? ಸ್ಲೋ ಆಗೈತಾ, ಸ್ಪೀಡ್ಲಿ ಆಗೈತಾ, ಕ್ಲಿಯರ್ಲಿ ಆಗೈತಾ, ಸ್ಮಾರ್ಟ್ಲಿ ಐತಾ, ಹಾರ್ಡ್ಲಿ ಐತಾ? ಅವನು ಹೆಂಗ ಬರೆಯಕತ್ಯಾನ ಅಂತ ಹೇಳ್ತೀವಲ್ವಾ, ಅದನ್ನ ನಾವು ಅಡ್ವರ್ಬ್ ಅಂತ ಕರಿತೀವಿ. ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ 4ನೆಯ ತರಗತಿ. ನೆನ್ಪಿಟ್ಕೊಳ್ಬೇಕು ನೀವು. ಓಕೆ, ಮೊದಲನೇ ತರಗತಿ ಇಂಟ್ರೊಡಕ್ಷನ್ ಆದ್ರೆ, ಆಮೇಲೆ ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್. ಇದು 4ನೆಯ ತರಗತಿ ಆಗಿರ್ತೈತಿ. ಇಲ್ಲಿ ಕ್ರಿಯಾಪದವನ್ನ ವರ್ಣನೆ ಮಾಡ್ತಾ ಇದ್ರೆ ಅದನ್ನ ನಾವು ಅಡ್ವರ್ಬ್ ಅಂತ ಕರಿತೀವಿ. ಕನ್ನಡದಲ್ಲಿ ಕ್ರಿಯಾ ವಿಶೇಷಣ ಅಂತ ಕರಿತೀವಿ. ಸ್ವಲ್ಪ ಅವು ಹೆಂಗಿರ್ತಾವ ಅಂತ ನೋಡ್ತಾ ಹೋಗೋಣ. ನೋಡಿ, ನಾವು ಅವುಗಳನ್ನ ನೋಡ್ತಾ ಹೋದ್ರ ಆಲ್ಮೋಸ್ಟ್ ಏನು ಒಂದು ನೆನಪಿಗೆ ಬರುತ್ತೆ ಅಂತಂದ್ರೆ, ಎಲ್ಲಾ ಶಬ್ದಗಳು ಕೊನೆಗೆ LY ದಿಂದ ಕಂಪ್ಲೀಟ್ ಆಗಿದಾವ. ಹೌದಲ್ಲ? ಎಲ್ಲಾ ಶಬ್ದಗಳು ಕೊನೆಗೆ LY ದಿಂದ ಕಂಪ್ಲೀಟ್ ಆಗಿದಾವ. ಹಾಗಾದ್ರೆ ನೀವು ಫೈಂಡ್ ಔಟ್ ಮಾಡಕ ಬಹಳ ಉತ್ತಮ ದಾರಿ ಏನಪ್ಪಾ ಅಂದ್ರ, ಅಡ್ವರ್ಬ್ಗಳು ಕೊನೆಗೆ LY ದಿಂದ ಅಂತ್ಯ ಆಗಿರ್ತಾವ. ಇದು ನಿಮ್ಗೆ ನೆನಪಿರ್ಬೇಕು. ಹಾಗಾದ್ರ he is done his work very speedly. ನೋಡಿ, ಸ್ಪೀಡ್ಲಿ. ಆಮೇಲೆ ಅಡ್ವರ್ಬ್ ಎಲ್ಲಿ ಬರುತ್ತಂದ್ರ ವಾಕ್ಯದ ಕೊನೆಯಲ್ಲಿ ಅಡ್ವರ್ಬ್ ಬರ್ತೈತಿ. ವಾಕ್ಯದ ಕೊನೆಯಲ್ಲಿ ಅಡ್ವರ್ಬ್ ಬರ್ತೈತಿ. ನೆನ್ಪಿಟ್ಕೋಬೇಕು. ಆಮೇಲೆ ಈ ಎಲ್ಲಾ ಅಡ್ವರ್ಬ್ಗಳು ಏನಾಗಿರ್ತಾವ ಅಂತಂದ್ರ LY ದಿಂದ ಕಂಪ್ಲೀಟ್ ಆಗಿರ್ತಾವ. ಅದೊಂದು ನೆನ್ಪಿಟ್ಕೋಬೇಕು. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ನೋಡ್ತಾ ಹೋಗೋಣ. ಫಸ್ಟ್ ಇದ್ದು ಯಾವುದು? ಸ್ಲೋಲಿ, ನಿಧಾನವಾಗಿ. ನೋಡಿ, ಸ್ಮಾರ್ಟ್ಲಿ, ಸ್ಪೀಡ್ಲಿ, ಬ್ಯಾಡ್ಲಿ, ಈಸಿಲಿ, ಸ್ಟ್ರಾಂಗ್ಲಿ, ಕ್ಲಿಯರ್ಲಿ, ಹಾರ್ಡ್ಲಿ.
ಎಲ್ಲವೂ ಎಲ್ವಾಯ್ದಿಂದ ಅಂತ್ಯ ಆಗಿದಾವ. ಹಾಗಾದ್ರೆ ಅಡ್ವರ್ಬ್ಗಳು ಯಾವಾಗಲೂ ಎಲ್ವಾಯ್ದಿಂದ ಕಂಪ್ಲೀಟ್ ಆಗ್ತಾವ ಮತ್ತು ವಾಕ್ಯದ ಕೊನೆಯಲ್ಲಿ ಅಡ್ವರ್ಬ್ಗಳು ಬರ್ತಾವ. ನೆನ್ಪಿಟ್ಕೋಬೇಕು. ನಿಮ್ಗೆ ಎಕ್ಸಾಂಪಲ್ದಲ್ಲಿ ಒಂದು ಫಿಕ್ಸ್ ಕೇಳ್ತಾರ, ಅಡ್ವರ್ಬಲ್ ಟು ಬಿ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಕೇಳ್ಬಿಡ್ತಾರ. ಅಡ್ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದ್ರ ಕ್ರಿಯಾ ವಿಶೇಷಣ ಮಿಸ್ಟೇಕ್ ಆಗೈತಿ ಅದನ್ನ ಸರಿಪಡಿಸಿ ಅಂತ ಅವರು ಕೇಳ್ತಾರ. ಸಡನ್ ಆಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಅಡ್ವರ್ಬ್ ನ ಹುಡುಕೊಂತ ಹೋಗ್ಬೇಕು. ಅಲ್ಲಿ ಇರಲ್ಲ ಸ್ಮಾರ್ಟ್ ಅಂತ ಇರ್ತ. ಹಿ ಇಸ್ ಡನ್ ಹಿಸ್ ವರ್ಕ್ ವೆರಿ ಸ್ಮಾರ್ಟ್ ಅಂತ ಇರ್ತ. ಅವಾಗ ನೀವು ಸ್ಮಾರ್ಟ್ ಇದನ್ನ ಅಂಡರ್ಲೈನ್ ಮಾಡಿ ಸ್ಮಾರ್ಟ್ ಇದನ್ನ ಸ್ಮಾರ್ಟ್ಲಿ ಅಂತ ಮಾಡಬೇಕು. ಹೀಗೆ ಮಾಡಿದಾಗ ನಿಮ್ಗೆ 1 ಅಂಕ ಅಲ್ಲಿ ಬರ್ತೈತಿ. ಈಗ 10ನೇ ಕ್ಲಾಸಿಗೆ 17ನೇ ಕ್ವಶನ್ಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಎಷ್ಟು ಮಾರ್ಕ್ಸು? 4 ಮಾರ್ಕ್ಸ್ ಇದೆ. ಅದರಲ್ಲಿ 17ನೇ ಕ್ವಶನ್ 2 ಮಾರ್ಕ್ಸ್ಗೆ ಬರ್ತೈತಿ. ಅದರಲ್ಲಿ ಇದೊಂದು ಫಿಕ್ಸ್ 1 ಮಾರ್ಕ್ಸ್ ಇದ್ದೇ ಇರ್ತೈತಿ. ಅದು ನಿಮ್ಗೆ ಗಮನಕ್ಕೆ ಇರಬೇಕು. ಇನ್ನ ಮುಂದುವರೆದು ಇವೆಲ್ಲವನ್ನ ಉದಾಹರಣೆ ಮುಖಾಂತರ ನೋಡ್ತಾ ಹೋದ್ರೆ ನಾವು ಫಸ್ಟ್ ಒಂದು ನೋಡ್ತೀವಿ. ಏನಂತ ಅಂದ್ರೆ ಹಿ ಈಸ್ ಡ್ರಿಂಕಿಂಗ್ ದ ವಾಟರ್ ಸ್ಲೋಲಿ. ನೀವೇ ಗೆಸ್ ಮಾಡ್ಬೇಕೀಗ. ಮೊದಲನೆಯ ವಾಕ್ಯದಲ್ಲಿ ಯಾವ ಶಬ್ದ ಅಡ್ವರ್ಬ್ ಆಗುತ್ತಂತ ಗೆಸ್ ಮಾಡ್ಬೇಕು. ಆಲ್ರೆಡಿ ಮಾಡಿದ್ರಂತ ಅನ್ಕೊಳ್ತೀನಿ. ನೋಡಿ, ಹಾಗಾದ್ರೆ ಹೇಳಿ, ಈ ವಾಕ್ಯದಲ್ಲಿ ಎಲ್ಲಿ ಅಡ್ವರ್ಬ್ ಇದೆ ಅಂತ ನೋಡ್ತಾ ಹೋದ್ರೆ ವಾಕ್ಯದ ಕೊನೆಗೆ ಇದೆ. ಹೇಗಿದೆ? ಸ್ಲೋಲಿ. ನೋಡಿ, ಸ್ಲೋಲಿ ಎಲ್ವೈ ಬಂದಿದೆ, ನೆನ್ಪಿಟ್ಕೋಬೇಕು. ಮತ್ತೆ ಸ್ಲೋಲಿ ನೋಡಿ, ಹಿ ಈಸ್ ಡ್ರಿಂಕಿಂಗ್ ದ ವಾಟರ್ ಸ್ಲೋಲಿ. ಏನ್ ಡ್ರಿಂಕಿಂಗ್, ನೀರನ್ನ ಕುಡಿತಾ ಇದ್ದಾನ. ಹೌದಾ? ನೀರನ್ನ ಕುಡಿತಾ ಇದ್ದಾನ. ಹೆಂಗ್ ಕುಡಿತಾ ಇದ್ದಾನ? ನಿಧಾನವಾಗಿ ಕುಡಿತಾ ಇದ್ದಾನ. ನೆನ್ಪಿಟ್ಕೊಳ್ಳಿ. ಅಡ್ವರ್ಬ್ ಅಡ್ಜೆಕ್ಟಿವ್ ಬಹಳ ಇಂಪಾರ್ಟೆಂಟ್ ಮತ್ತೆ ಕನ್ಫ್ಯೂಷನ್ ನಡಿತಾವ. ಅಡ್ವರ್ಬ್ ಏನ್ ಹೇಳ್ತೈತಿ ಇಲ್ಲಿ, ವರ್ಬ್ ಹೆಂಗ್ ಡ್ರಿಂಕಿಂಗ್ ವಾಟರ್ ಅಂತ ಐತಲ್ವಾ, ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್, ಡ್ರಿಂಕಿಂಗ್. ಈ ಡ್ರಿಂಕ್ ಹೆಂಗ್ ಮಾಡಕೈತೇನ? ಸ್ಲೋ ಮಾಡಕೈತೇನ. ಹೆಂಗ್ ಕುಡಿಯಕೈತೇನ? ನಿಧಾನವಾಗಿ ಕುಡಿಯಕೈತೇನ. ನೆನ್ಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ಹಿ ಡನ್ ಹಿಸ್ ವರ್ಕ್ ವೆರಿ ಸ್ಮಾರ್ಟ್ಲಿ. ವರ್ಕ್ ಅನ್ನೋದು ವರ್ಬ್ ಆಗುತ್ತೆ. ವರ್ಕ್ ಹೆಂಗ್ ಮುಗಿಸಿದಾನಪ್ಪ ಅಂದ್ರ ಸ್ಮಾರ್ಟ್ಲಿ, ವೆರಿ ಸ್ಮಾರ್ಟ್ಲಿ. ನೋಡಿ, ವರ್ಕ್ ಹೆಂಗ್ ಮುಗಿಸ್ಯಾನ? ಸ್ಮಾರ್ಟ್ಲಿ. ಹಾಗಾದ್ರ ಇದು ಏನಾಗ್ತೈತಿ ಇಲ್ಲಿ? ಅಡ್ವರ್ಬ್ ಆಗುತ್ತಾ ಸ್ಮಾರ್ಟ್ಲಿ. ಹೌದಲ್ವಾ? ಈ ತರ ನೀವು ನೆನಪಿಟ್ಟುಕೊಂತ ಹೋಗಬೇಕು. ಇನ್ನೊಂದು ನೋಡ್ತಾ ಹೋದ್ರೆ ಶಿ ಈಸ್ ರನ್ನಿಂಗ್ ಸ್ಪೀಡ್ಲಿ. ಏನ್ ಮಾಡಕತ್ತಾಳ? ಸ್ಪೀಡ್ಲಿ ರನ್ನಿಂಗ್ ಮಾಡಕತ್ತಾಳ. ನೋಡಿ, ರನ್ನಿಂಗ್ ಅನ್ನೋದು ವರ್ಬ್ ಆಗುತ್ತಾ, ಇದು ಅಡ್ವರ್ಬ್ ಆಗುತ್ತಾ? ಅಂದ್ರೆ ವರ್ಬ್ ಬಗ್ಗೆ ಹೇಳಕತ್ತೈತಿ. ವರ್ಬ್ ಹೆಂಗ್ ಐತಿ ಅಂತ ಹೇಳ್ತಾ ಇದೆ, ಅದೇ ಅಡ್ವರ್ಬ್. ನೆನ್ಪಿಟ್ಕೋಬೇಕು. ಮತ್ತ ಮುಂದುವರೆದು ಇನ್ನೊಂದು ಉದಾಹರಣೆ ಐತಿ, ನೋಡೋಣ. ಹಿ ಆಲ್ವೇಸ್ ವರ್ಕ್ ಹ್ಯಾಪಿಲಿ. He always work happily. Worked, working, to work. ವರ್ಬ್ಗಳು ಇವು. ವರ್ಬ್ 1, ವರ್ಬ್ 2, ವರ್ಬ್ 3, ವರ್ಬ್ 4 ಫಾರ್ಮ್, ವರ್ಬ್ 5 ಫಾರ್ಮ್. ಆದ್ರೆ ಈ ವರ್ಕ್ ಹೆಂಗ್ ಮಾಡಕತ್ತಾರ ವರ್ಬ್ನ ಅಂತಂದ್ರೆ ಹ್ಯಾಪಿಲಿ. ಹೌದಾ? ನೆನ್ಪಿಟ್ಕೋಬೇಕು ಎಲ್ಲ. ಇನ್ನ ರವಿ ಈಸ್ ರೀಡಿಂಗ್ ಸ್ಲೋಲಿ. ನೋಡ್ರಿ, ರೀಡಿಂಗ್ ಅನ್ನೋದು ವರ್ಬ್ ಇದೆ. ರೀಡಿಂಗ್ ಅನ್ನೋದು ಏನಿದೆ? ವರ್ಬ್ ಇದೆ. ಅದು ಹೆಂಗ್ ಮಾಡಕತ್ತೇನಪ್ಪ ಅಂತ ಅಂದ್ರೆ ಸ್ಲೋಲಿ ಮಾಡಕತ್ತೇನ. ಹೌದಾ? ರೀಡಿಂಗ್ ಹೆಂಗ್ ಮಾಡ್ತಾ ಇದ್ದಾನ? ಸ್ಲೋಲಿ ಮಾಡಕತ್ತೇನ. ಸ್ವಲ್ಪ ಅದು ಗಮನಕ್ಕಿರಬೇಕು. ಎದ್ರ ಬಗ್ಗೆ ಹೇಳಕತ್ತೈತಿ ಅಂತ ಅಂದ್ರ ವರ್ಬಿನ ಬಗ್ಗೆ ಹೇಳ್ತಾ ಇದೆ. ವರ್ಬ್ ಹೇಗಿದೆ ಅಂತ ಹೇಳ್ತಾ ಇದೆ. ಅದನ್ನ ನಾವು ಅಡ್ವರ್ಬ್ ಅಂತೀವಿ. ಒಂದ್ ತಿಳ್ಕೊರಿಯಪ್ಪ, ನೀವ್ ಏನ್ ಕೆಲಸ ಮಾಡ್ತಾ ಇದ್ರಲ್ವಾ, ಆ ಕೆಲಸ ಹೆಂಗ್ ಮಾಡಕತ್ತೀರಿ ಅನ್ನೋದೇ ಅಡ್ವರ್ಬ್ ಅಷ್ಟೇ. ಈಗ ನಾನು ಊಟ ಮಾಡ್ತಾ ಇದ್ದೀನಿ, ಸ್ಪೀಡಾಗಿ ಮಾಡ್ತನಾ? ಸ್ಪೀಡ್ಲಿ ಅನ್ನೋದೇನಾಯ್ತು? ಅಡ್ವರ್ಬ್ ಆಯ್ತು. ನಾ ಮಾತನಾಡ್ತಾ ಇದ್ದೀನ, ಹೆಂಗ್ ಮಾತಾಡಕತ್ತೀನಿ? ಕ್ಲಿಯರ್ಲಿ ಮಾತಾಡ್ತಾ ಇದ್ದೀನ? ಕ್ಲಿಯರ್ಲಿ ಅನ್ನೋದೇನಾಯ್ತು? ಅಡ್ವರ್ಬ್ ಆಯ್ತು. ಸೊ ನೀವು ಮಾಡುವಂತಹ ಕೆಲಸಗಳು, ವರ್ಬ್ಗಳು ಇದಾವಲ್ವಾ, ಅವು ಹೆಂಗ್ ಮಾಡ್ತಾವ ಅನ್ನೋದು ಏನು ಉದಾಹರಣೆ ಅಂತ ಅಂದ್ರೆ ಅಡ್ವರ್ಬ್ಗೆ ಉದಾಹರಣೆ. ಇನ್ನ ಶ್ಯಾಮ್ ಕಂಪ್ಲೀಟ್ ಹಿಸ್ ವರ್ಕ್ ಹಾರ್ಡ್ಲಿ. ನೋಡಿ, ಹಾರ್ಡ್ಲಿ. ಶ್ಯಾಮ್ ತನ್ನ ಕೆಲಸವನ್ನ ಬಹಳ ಹಾರ್ಡ್ಲಿಯಾಗಿ ಕಂಪ್ಲೀಟ್ ಮಾಡಿದಂತ, ಕಷ್ಟಪಟ್ಟು ಅದನ್ನ ಮುಗಿಸಿದ್ನ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಹಾರ್ಡ್ಲಿ ಅನ್ನೋದನ್ನು ಹೇಳ್ತಾ ಇದೆ. ಹಾರ್ಡ್ಲಿ ಅಂದ್ರೆ ಕಷ್ಟಪಟ್ಟು. ಎದ್ರ ಬಗ್ಗೆ ಹೇಳಕತ್ತಿ? ವರ್ಕ್ ಬಗ್ಗೆ ಹೇಳಕತ್ತೈತಿ. ಹೌದಲ್ಲ? ಸೊ ಹೀಗೆ ಪ್ರತಿಯೊಂದು ವರ್ಬ್ ಅನ್ನ ವರ್ಣನೆ ಮಾಡುವಂತಿದ್ದರೆ ಅದನ್ನ ಅಡ್ವರ್ಬ್ ಅಂತ ಕರಿತೀವಿ. ಏನಂತ ಕರಿತೀವಿ?
ಅಡ್ವರ್ಬ್ ಅಂತ ಕರಿತೀವಿ. ಟೋಟಲ್ ಆಗಿ ನೀವು ಯೋಚನೆ ಮಾಡಬೇಕಾಗಿರೋದು ಏನು ಅಂತಂದ್ರೆ ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ರೆ ಅದನ್ನ ಅಡ್ವರ್ಬ್ ಅಂತ ಕರಿತೀವಿ. ನೆನ್ಪಿಟ್ಕೋರಿ, ಇಷ್ಟೇ ಸಿಂಪಲ್. ವರ್ಬ್ಗಳು ವಾಕ್ಯದ ಕೊನೆಯಲ್ಲಿ ಬರ್ತಾವ ಮತ್ತ ಆ ವರ್ಬ್ಗಳು ಕೊನೆಗೆ LY ದಿಂದ ಕಂಪ್ಲೀಟ್ ಆಗಿರ್ತಾವ, ಹೌದಲ್ಲ? ಸೊ ಹೀಗೆ ಎಲ್ಲವನ್ನ ನಾವು ಅಧ್ಯಯನ ಮಾಡ್ತಾ ಹೋಗ್ಬೇಕಾಗುತ್ತೆ. ಅಡ್ವರ್ಬ್ ಅಂದ್ರೆ ಕ್ರಿಯಾ ವಿಶೇಷಣ. ಅಡ್ವರ್ಬ್ ಇಟ್ ಈಸ್ ಅ ವರ್ಡ್, ಇಟ್ ಡಿಸ್ಕ್ರೈಬ್ ವರ್ಬ್. ಕ್ರಿಯಾಪದವನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಅಥವಾ ವಿವರಣೆ ಮಾಡಿದ್ರೆ ಅಥವಾ ವರ್ಣಿಸಿದ್ರೆ ಅದನ್ನ ಅಡ್ವರ್ಬ್ ಅಂತೀವಿ. ಈ ಅಡ್ವರ್ಬ್ಗಳು ಕೊನೆಗೆ ವಾಕ್ಯದ ಕೊನೆಯಲ್ಲಿ ಬರ್ತಾವ. ಆ ಶಬ್ದಗಳು ಆಲ್ಮೋಸ್ಟ್ 90% LY ದಿಂದ ಕಂಪ್ಲೀಟ್ ಆಗಿರ್ತಾವ. ಈ ಅಡ್ವರ್ಬ್ಗಳು ವರ್ಬಿನ ಬಗ್ಗೆ ಹೇಳ್ತಿರ್ತಾವ, ನಾಮಪದದ ಬಗ್ಗೆ ಹೇಳಲ್ಲ. ವರ್ಕ್ ಕೆಲಸಗಳ ಬಗ್ಗೆ ಹೇಳ್ತಿರ್ತಾವ, ಕ್ರಿಯಾಪದದ ಬಗ್ಗೆ ಹೇಳ್ತಿರ್ತಾವ. ಇದನ್ನ ನಾವೇನಂತೀವಿ? ಅಡ್ವರ್ಬ್ ಅಂತ ಕರಿತೀವಿ. ಸೊ ನನಗೆ ಬಹುಶಃ ಅನಿಸ್ತಾ ಇದೆ ಏನಾದ್ರೂ ಒಂದು ಹೊಸ ಐಡಿಯಾ ನಿಮ್ಗೆ ಬಂದಿದೆ ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಇಲ್ಲಿಗೆ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನೌನ್ ಕಲ್ತಿದೀವಿ, ಪ್ರನೌನ್ ಕಲ್ತಿದೀವಿ, ವರ್ಬ್ ಕಲ್ತಿದೀವಿ, ಅಡ್ವರ್ಬ್ ಕಲ್ತಿದೀವಿ. ವರ್ಬ್ ಅಂದ್ರೆ ಹೆಸರು, ನೌನ್ ಅಂದ್ರೆ ಹೆಸರುಗಳು, ಎಲ್ಲ ಹೆಸರುಗಳು ಬರ್ತಾವ. ಪ್ರನೌನ್ ಅಂದ್ರೆ ಹೆಸರುಗಳ ಬದಲಾಗಿ ಇಟ್ಟಿರುವಂತವು ಬರ್ತಾವ. ಹಿ, ಶಿ, ಇಟ್, ಐ, ವಿ, ಯು, ದೇ ಬರ್ತಾವ. ವರ್ಬ್ ಅಂದ್ರೆ ಕ್ರಿಯಾಪದಗಳು ಬರ್ತಾವ. ಅದರಲ್ಲಿ ಮೇನ್ ವರ್ಬ್ ಬೇರೆ ಮತ್ತ ಹೆಲ್ಪಿಂಗ್ ವರ್ಬ್ ಬೇರೆ. ಹೆಲ್ಪಿಂಗ್ ವರ್ಬ್ ಈಸ್, ಆಮ್, ಆರ್, ವಾಸ್, ವರ್, ವಿಲ್ಲು, ಶಾಲು, ಶುಡ್ಡು, ಕುಡ್ಡು ಇವೆಲ್ಲವೂ ಹೆಲ್ಪಿಂಗ್ ವರ್ಬ್ ಆಗ್ತಾವ. ಅದಾದ ನಂತರ ಬರ್ತಕ್ಕಂಥದ್ದು ಅಡ್ವರ್ಬ್. ಅಡ್ವರ್ಬ್ ಅಂದ್ರ ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡ್ತೈತಿ. ಆ ವರ್ಬ್ ಅನ್ನ ಹೆಂಗ್ ಡಿಸ್ಕ್ರೈಬ್ ಮಾಡ್ತೈತಪ್ಪ ಅಂದ್ರ ಕೆಲಸ ಹೆಂಗ್ ಇದೆ ಅಂತ ಹೇಳ್ತಿರ್ತೈತಿ. ಸ್ಲೋ ಆಗಿ ಮಾಡ್ತಾ ಇದ್ದಾನ, ಸ್ಪೀಡ್ ಆಗಿ ಮಾಡ್ತಾ ಇದ್ದಾನ, ನೀಟ್ಲಿ ಆಗಿ ಮಾಡ್ತಾ ಇದ್ದಾರ, ಕಂಪ್ಲೀಟ್ಲಿ ಮುಗಿಸಿದಾರ, ಈ ರೀತಿ ಏನ್ ಮಾಡ್ತಾ ಹೋಗುತ್ತಾ ಅದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತಾ. ಹಾಗಾದ್ರೆ ಇವತ್ತು ಟೋಟಲ್ ಆಗಿ ನಾವು ತಿಳ್ಕೊಂಡಿರ್ತಕ್ಕಂತಹ ವಿಷಯ ಯಾವುದು? ಅಡ್ವರ್ಬ್ ಆಗಿರ್ತೈತಿ. ಮುಂದಿನ ವಿಡಿಯೋ ನಿಮಗೂ ಬರಬೇಕು ಅಂತ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಲೈಕ್ ಮಾಡಿದ್ರೆ ನಮಗೊಂದು ಪ್ರೋತ್ಸಾಹ, ಏನೋ ಹುಡುಗರಿಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡು ನಾವು ಹೆಚ್ಚಿನ ತರಗತಿಗಳನ್ನ ಮಾಡಕ ಹೋಗ್ತೀವಿ. ಇನ್ನ ಈ ಒಂದು ಸೀಸನ್ ನಲ್ಲಿ 100 ವಿಡಿಯೋಗಳನ್ನ ಮಾಡುವಂತಹ ಒಂದು ಮನಸ್ಸನ್ನ ಮಾಡಿದೀವಿ. ಕಂಪ್ಲೀಟ್ 100 ವಿಡಿಯೋಗಳಲ್ಲಿ ಟೋಟಲ್ SSLC ಅಂತ ಅಲ್ಲ, ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಬರ್ತಕ್ಕಂತಹ ಕಂಪ್ಲೀಟ್ ಗ್ರಾಮರ್ ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದೀವಿ. ಸೊ ಅವೆಲ್ಲವೂ ವಿಡಿಯೋಗಳು ನಿಮ್ಗೆ ತಲುಪಬೇಕಾಗಿತ್ತು ಅಂತ ಅಂದ್ರೆ ನೀವು ಕಡ್ಡಾಯವಾಗಿ ಏನ್ ಮಾಡ್ಬೇಕಾಗುತ್ತೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನಾದ್ರು ಡೌಟ್ಸ್ ಇದ್ರೆ ಅದಕ್ಕೆ ಕಮೆಂಟ್ ಮಾಡಿ, ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಅದ್ರ ಜೊತೆಗೆ ಏನು ಮಿಸ್ಟೇಕ್ ಇದ್ರೆ ಅದನ್ನು ಹೇಳಬೇಕು. ಅವುಗಳನ್ನ ಇದು ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾವೇನ್ ಮಾಡ್ತೀವಿ, ಹೊಸದಾಗಿ ತರಗತಿಗಳನ್ನ ಮಾಡ್ತೀವಿ. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.